ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಸುಲಭವಾಗಿ ಓದುವ ರೀತಿಯಲ್ಲಿ ವಿಡಿಯೋ ಮಾಡಿದಾಗ ಕೊನೆಯಲ್ಲಿ ವಿವರಣೆಯ ವಿಡಿಯೋ ಕೂಡ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ಅದೇ ರೀತಿ ಸುಲಭವಾದ ರೀತಿಯಲ್ಲಿಯೇ ತಿಳಿಯೋಣ ಬನ್ನಿ. ಚಕ್ರಗ್ರಹಣ. ಈ ಚಕ್ರಗ್ರಹಣ ಮಹಾಭಾರತ ಯುದ್ಧದ 3ನೆಯ ದಿನ ಏನಿದೆಯಲ್ಲ ಅದರ ಬಗ್ಗೆ ವರ್ಣನೆ ಮಾಡುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧದ ಆರಂಭ ಆಗೋದಕ್ಕೂ ಮುಂಚೆ ಕೆಲವೊಂದು ಕಂಡೀಷನ್ಸ್ ಎಲ್ಲ ಒಪ್ಪಂದಗಳೆಲ್ಲ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಕೃಷ್ಣನ ಹತ್ರ ಹೋಗಿರ್ತಾರೆ ಸಂಧಾನಕ್ಕೋಸ್ಕರ. ಅಲ್ಲಿ ಏನೇನು ನಿರ್ಧಾರ ಮಾಡ್ತಾರೆ. ಆ ಕೃಷ್ಣ ನಾನು ಒಂದು ಕಡೆ ಇರ್ತೀನಿ, ಸೈನ್ಯ ಒಂದು ಕಡೆ ಇರುತ್ತೆ ಅಂತಂದೆಲ್ಲ ಹೇಳಿರ್ತಲ್ಲ. ಅವಾಗ ನೀನು ಯಾರಿಗೆ ಬೇಕು ಅಂತಂದೇಳಿ ದುರ್ಯೋಧನ ಸೈನ್ಯವನ್ನು ಪಡ್ಕೊಳ್ತಾನೆ. ಈ ರೀತಿ ವಿಚಾರ ಆಗುತ್ತೆ. ಅವಾಗ ನಾನು ಯಾವುದೇ ಕಾರಣಕ್ಕೂ ಏನೋ ಶಸ್ತ್ರ ಆಯುಧವನ್ನು ಹಿಡಿಯಲ್ಲ ಅಂತಂದೆಲ್ಲ ಪ್ರತಿಜ್ಞೆ ಮಾಡಿ ಹೇಳಿರ್ತಾರೆ. ಆ ವಿಚಾರವನ್ನು ತಗೊಂಡು ಯಕ್ಷಗಾನದ ಶೈಲಿಯಲ್ಲಿ ಚಕ್ರಗ್ರಹಣ ಅಂತಂದೇಳಿ ನಮಗೆ ಕವಿ ದೇವಿದಾಸ ಅವರು ಕೃಷ್ಣ ಸಂಧಾನ ಮತ್ತು ಭೀಷ್ಮ ಪರ್ವದಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಮಹಾಭಾರತದ ವಿಚಾರಗಳನ್ನು ಬೇರೆ ಬೇರೆ ಕವಿಗಳಿಂದ ಕೂಡ ಕೇಳಿದ್ವಿ. ಇಲ್ಲಿ ಇವ್ರದೇ ಆದ ಶೈಲಿಯಲ್ಲಿದೆ. ಇಂಥ ಮಹಾಭಾರತ ರಾಮಾಯಣ ವಿಚಾರಗಳು ಅರ್ಥ ಆಗಬೇಕಂದ್ರೆ ಎಲ್ಲೋ ಮಧ್ಯದಲ್ಲಿ ಒಂದು ಸಂದರ್ಭ ತಗೋಬಿಟ್ರೆ ಈಸಿಯಾಗಿ ಗೊತ್ತಾಗಲ್ಲ. ಅಟ್ಲೀಸ್ಟ್ ಸಣ್ಣ ಪುಟ್ಟ ವಿಚಾರ ಆದರೂ ಅದ್ರ ಮೂಲ ವಿಚಾರ ತಿಳ್ಕೊಬೇಕಾಗತ್ತೆ. ಹಂಗಾಗಿ ನಾವು ಹಿಂದಿನ ವಿಚಾರ ಸ್ವಲ್ಪ ನೋಡೋದಾದರೆ ನಮಗೆಲ್ಲರಿಗೂ ಗೊತ್ತಿದೆ, ಪಾಂಡವರು ಕೌರವರು ಅಣ್ಣ ತಮ್ಮಂದಿರ ಮಕ್ಕಳೇ. ಕೌರವರ ತಂದೆ ಯಾರು? ಧೃತರಾಷ್ಟ್ರ, ತಾಯಿ ಗಾಂಧಾರಿ. ಅವರಿಬ್ಬರಿಗೂ ಒಟ್ಟು 101 ಮಕ್ಕಳು. ಅದರಲ್ಲಿ ತಂಗಿ ದುಶ್ಶಲೆ, ಮೊದಲನೆಯ ಮಗ ಯಾರು? ದುರ್ಯೋಧನ, ಹಿರಿಯ. ಹಂಗಾಗಿ ಅವನಿಗೆ ಕೌರವಾಧಿಪತಿ, ಕುರುರಾಜ, ಕುರುನೃಪ, ಕೌರವೇಂದ್ರ ಹಂಗೆಲ್ಲ ಕೂಡ ಕರಿತಾ ಹೋಗ್ತೀವಿ. ಇನ್ನು ಪಾಂಡವರ ಬಗ್ಗೆ ನೋಡೋದಾದರೆ ಪಾಂಡುರಾಜಗೆ 2 ಸತಿಯರು, ಪತ್ನಿಯರು. ಯಾರು? ಕುಂತಿ ಮತ್ತು ಮಾದ್ರಿ. ಆ ಕುಂತಿಗೆ 5 ಮಂತ್ರಗಳು ವರಬಲ ಇರುತ್ತೆ. ಆ ವರಬಲದಿಂದ ಮದುವೆ ಮುಂಚೆ ಯಾರು ಕರ್ಣನನ್ನು ಪಡ್ಕೊಂಡಿರ್ತಾಳೆ. ಅದಾದಮೇಲೆ ಇನ್ನು 4 ಮಂತ್ರಗಳಿರ್ತಾವಲ್ಲ, 3 ಮಂತ್ರಗಳಲ್ಲಿ ನೆಕ್ಸ್ಟು 3 ಪಡ್ಕೊಳ್ತಾಳೆ. ಅದಾದಮೇಲೆ ಮಾದ್ರಿಗೂ ಒಂದು ಮಂತ್ರವನ್ನು ನೀಡಿ ನಕುಲ ಸಹದೇವನ ಅವರನ್ನು ಪಡ್ಕೊಳ್ಳೋಂಥದ್ದು. ಈ ರೀತಿಯೆಲ್ಲ ಆಗಿ ಅದಾದಮೇಲೆ ಇವರು ಬಾಲ್ಯ ಎಲ್ಲ ಕಳೆಯುತ್ತೆ, ಚೆನ್ನಾಗೇ ಇರ್ತಾರೆ. ಬಾಲ್ಯದಲ್ಲೂ ಬೆಳೀತಾ ಬೆಳೀತಾ ಶಕುನಿಯ ತಂತ್ರಗಳಿಂದ ಸ್ವಲ್ಪ ವೈಷಮ್ಯ ಇರುಸು ಮುರುಸಾಗ್ತಾ ಬರ್ತವೆ. ಭೀಮನಿಗೆ ವಿಷ ಉಣಿಸೋದು ಹಿಂಗೆಲ್ಲ ಆಗ್ತಾ ಬರುತ್ತೆ. ಅದಾದಮೇಲೆ ವಿದ್ಯೆ ಕಲಿಯೋದು ಹಿಂಗೆಲ್ಲ ಆಯಿತು, ಮದುವೆಗಳಾಯಿತು. ಇನ್ನು ರಾಜ್ಯಭಾರ ಆಳಬೇಕು, ರಾಜ್ಯವನ್ನು ಹಂಚ್ಕೋಬೇಕು, ಹಿಂಗೆಲ್ಲ ವಿಚಾರ ಬಂದಾಗ ಜೂಜಾಟಕ್ಕೆ ಸಿಗಾಕ್ಸಿ ಪಗಡೆ ಆಟದಲ್ಲಿ ಸೋಲಿಸ್ಬಿಟ್ಟು ತಂತ್ರಗಳನ್ನು ಮಾಡಿ, ತಂತ್ರ ಅಂದರೆ ಕುತಂತ್ರಗಳೇ, ಆ ರೀತಿ ಮಾಡಿ ಪನಿಷ್ಮೆಂಟ್ ರೀತಿ ವನವಾಸ ಕಳಿಸ್ತಾರೆ. ಏನದು? ಯಾವ ರೀತಿ? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಯಾವ ರೀತಿ ಟೆಕ್ನಿಕ್ ಇದೆ ನೋಡಿ ಶಕುನಿದು. 12 ವರ್ಷ ವನವಾಸ ಮುಗಿಸಿದ್ರು ಈ ಅಜ್ಞಾತವಾಸ ಮುಗಿಸೋದು ಕಷ್ಟ. 1 ವರ್ಷ ಅಂದರೆ ಯಾರು ಅಂತ ಗೊತ್ತಾಗಬಾರ್ದು. ಪಾಂಡವರು ಎಲ್ಲಿದ್ದಾರೆ ಅಂತಂದೇಳಿ ಕೌರವ್ರಿಗೆ ಗೊತ್ತಾಗಬಾರ್ದು. ಕೌರವ್ರು ಕಂಡಿಡಿದ್ರೆ ಮತ್ತೆ 12 ವರ್ಷ ವನವಾಸ, ಅಜ್ಞಾತವಾಸ. ಹಿಂಗೆ ಆ ರೀತಿ ಬದುಕೋಕ್ಕಾಗಲ್ಲ, ಸಿಗಾಕ್ಕೊಳ್ತಾರೆ. ಹಿಂಗೆ ಜೀವನ ಪರ್ಯಂತ ಕಾಡಲ್ಲೇ ಇದ್ದು ಬಿಡಲಿ ಇವರು, ಮತ್ತೆ ವಾಪಸ್ ಬರೋದೇ ಬೇಡ ಅಂತಂದೇನೋ ಏನೇನೋ ಈ ಥರ ಯೋಚನೆಗಳು ಇಟ್ಕೊಂಡು ಹಿಂಗೆಲ್ಲ ಮಾಡಿದ್ದಾಯಿತು. ವನವಾಸ, ಅಜ್ಞಾತವಾಸ, ವಿರಾಟ ಪರ್ವದಲ್ಲೆಲ್ಲ ಇಟ್ಕೊಂಡು ವಿರಾಟ ರಾಜನ ಹತ್ರ ಮತ್ತೆ ಸ್ನೇಹ ಸಂಬಂಧ ಇದೆಲ್ಲ ಬೆಳೆಸ್ಕೊಂಡು ಬರ್ತಾರೆ. ಇಲ್ಲಿ ಆಸ್ತಿ ಪಾಲನ ಕೇಳ್ತಾರೆ. ಅವಾಗ ಒಪ್ಪದಿದ್ದಕ್ಕೆ ಕೃಷ್ಣನ ಹತ್ರ ಸಂಧಾನಕ್ಕೆ ಹೋಗಿ ಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಆ ಥರ ಕೇಳಿ, ಅದಾದಮೇಲೆ ಕೆಲವೊಂದು ಕಂಡೀಷನ್ಸ್ ಕೂಡ, ಯುದ್ಧ ನಡಿಬೇಕಾದ್ರೆ, ಒಂದು ಪಂದ್ಯ ನಡಿಬೇಕಾದ್ರೆ, ಕ್ರಿಕೆಟ್, ಕಬಡ್ಡಿ, ಇನ್ನೊಂದು ಮತ್ತೊಂದು ಏನೇನೋ ಅಲ್ಲೂ ಕಂಡೀಷನ್ಸ್ ಇರ್ತಾವೋ ಅದೇ ರೀತಿ ಇಲ್ಲೂ ಕೂಡ ಕೆಲವೊಂದು ಕಂಡೀಷನ್ಸ್ ಎಲ್ಲ ಆಗುತ್ತೆ. ಅಂದರೆ ಏನು, ರಾತ್ರಿ ಸಂದರ್ಭದಲ್ಲಿ ಯುದ್ಧ ಮಾಡೋದು ಬೇಡ, ಅಲ್ಲಿ ಮಹಿಳೆಯರು ಅಲ್ಲಿಗೆ ಬರೋದು ಬೇಡ, ಈ ಥರದ್ದೆಲ್ಲ. 2 ಕಡೆ, ಕೌರವ್ರ ಕಡೆ ಪಾಂಡವ್ರ ಕಡೆ ಎಂಥದ್ದು ಒಬ್ಬೊಬ್ರು ಲೀಡ್ರ್ ಕೂಡ ಇರ್ತಾರೆ. ಪಂದ್ಯಗಳಲ್ಲಿ ಹೆಂಗಿಲ್ಲಿ ಕ್ರಿಕೆಟ್ ಕಬಡ್ಡಿಯಲ್ಲಿ ಲೀಡ್ರ್ ಇರ್ತಾರೋ ಅದೇ ಥರ ಇಲ್ಲಿ ದುರ್ಯೋಧನ ಮೊದಲನೇದಾಗಿ ಭೀಷ್ಮ ಪಿತಾಮಹ, ಇವರೇ ಹಿರಿಯರಲ್ವಾ, ಹಂಗಾಗಿ ಮಹಾಪರಾಕ್ರಮಿ ಕೂಡ. ಅವ್ರನ್ನ ಸೇನಾಪತಿಯಾಗಿ ಮೊದಲನೇದಾಗಿ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ದ್ರೋಣಾಚಾರ್ಯ, ಒಬ್ಬೊಬ್ಬರೇ ಬದಲಾಗ್ತಾ ಹೋಗ್ತಾರೆ ಆ ಯುದ್ಧದಲ್ಲಿ. ಅಂಥ ಸಂದರ್ಭದಲ್ಲಿ ಯುದ್ಧ ನಡೀತಿರ್ಬೇಕಾದ್ರೆ ಪ್ರತಿಜ್ಞೆನ ನಾನು ಮುರಿತೀನಿ ಅಂತಂದೇಳಿ ಒಂದು ಶಪಥ ಮಾಡ್ತಾನೆ. ಇವರು ಕೂಡ, ಭೀಷ್ಮನು ಕೂಡ.
ಆ ಶಪಥ ನೆರವೇರುತ್ತೆ ಇಲ್ಲಿ ಅಂತ ಪದ್ಯ ಯಕ್ಷಗಾನದ ಶೈಲಿಯಲ್ಲಿದೆ. ಇಲ್ಲಿ ಹೇಳ್ತಾವ್ರು ನೋಡಿ, ಧೃತರಾಷ್ಟ್ರನ ಸಾರಥಿ ನಮ್ಗೆಲ್ಲರಿಗೂ ಗೊತ್ತಲ್ಲ, ಯಾರು? ರಥಸಾರಥಿ ಸಂಜಯ. ಆ ಸಂಜಯ ಹೇಳ್ತಿದ್ದ ನೋಡಿ, ಅರಸ ಕೇಳು. ಅಂದ್ರೆ ಯಾರಿಗೆ? ಧೃತರಾಷ್ಟ್ರನಿಗೆ. ಯಾಕಂದ್ರೆ ಧೃತರಾಷ್ಟ್ರ ಹುಟ್ಟು ಕುರುಡ, ದೃಷ್ಟಿ ಇಲ್ಲ, ಕಾಣಿಸಲ್ಲ. ಹಂಗಾಗಿ ಯುದ್ಧವನ್ನ ಅರಮನೆಯಿಂದಲೇ ನಿಂತ್ಕೊಂಡು ನೋಡುವಂತ ಒಂದು ಟೆಕ್ನಾಲಜಿ ಮಾಡಿರ್ತಾರೆ. ಆದರೂ ಕೂಡ ಅಲ್ಲಿಂದ ನೋಡೋಕ್ಕಾಗಲ್ಲ, ಧೃತರಾಷ್ಟ್ರನಿಗೆ ಎಲ್ಲಿಂದನೂ ನೋಡೋಕ್ಕಾಗಲ್ಲ. ಈ ಸಂಜಯ ಸಾರಥಿ ನೋಡ್ತಾ ಹೇಳೋದು, ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ, ಅರಸ ಕೇಳು, ಈ ಥರದೊಳಿದೆ, ಯುದ್ಧದಲ್ಲಿ ಈ ರೀತಿ ನಡೀತಿದೆ, ಈ ಥರದಲ್ಲಿ ಇದೆ. ಯಾವ ರೀತಿ ಇದೆ? ಕಲಿನರ ಅಂದರೆ ಇಲ್ಲಿ ನಾನಾರ್ಥ, ಕಲಿ ವೀರ ಅಂತಂದು ಕೂಡ ಒಂದು ಅರ್ಥ. ನರ ಅಂದರೆ ಅರ್ಜುನ, ನರ ನಾರಾಯಣ, ಅದರ ಕತೆ ಬೇರೆ ಇದೆ. ಹಂಗೆ ಇಲ್ಲಿ ಅರ್ಜುನ ಮೂರನೆಯ ದಿನದಲ್ಲಿ ಗಂಗಾ ತರಳಿಗೆ ಇದಿರಾಗುತ್ತಾ. ಗಂಗಾ ತರಳಿಗೆ ಅಂದರೆ ಗಂಗೆಯ ಮಗನಿಗೆ ಭೀಷ್ಮನಿಗೆ ಇದಿರಾಗುತ್ತಾ. ಇದಿರು ಅಂದರೆ ಎದುರಾಗ್ತಾ ಶರಯುಗ ಧರಿಸುತ್ತಾ ಎಂದ ಅಂತಂದೇಳಿ, ಶರಯುಗವನ್ನ ಬಾಣವನ್ನ ಧರಿಸು ಅಂತಂದೆಲ್ಲ ಕೇಳ್ತಾನೆ. ಆಗ ಅರ್ಜುನ ಕೃಷ್ಣನಿಗೆ ಹೇಳೋಂಥ ಮಾತು, ಹರಿಯೇ ಕೇಳು ಈ ದಿನದಿ, ಕೃಷ್ಣನೇ ಕೇಳು ಈ ದಿನದಲ್ಲಿ ನಮ್ಮ ಹಿರಿಯರಳು ಅಂದರೆ ನಮ್ಮ ದೊಡ್ಡವರ ಹತ್ರ, ಅವರ ಮುಂದೆ ನಮಗೆ ಸಂಗ್ರಾಮ ದೊರಕಿತು, ಯುದ್ಧ ದೊರಕಿದೆ. ಹಂಗಾಗಿ ನಾನು ಅವರ ತೋಳ್ಬಲದಲ್ಲಿ ನಾವು ಬೆಳೆದಿದ್ವಿ, ಅವ್ರಿಗೆ ನಾನು ನಮಸ್ಕಾರ ಮಾಡಬೇಕು ಅಂತಂದೇಳಿ ಈ ರೀತಿ ಮಾಡ್ತಾ ನೋಡಿ. ಸರಳಿನಿಂದ ವಂದಿಸುವೆ ಅನ್ನೋದು ಸ್ವರಾಕ್ಷರದಲ್ಲೂ ಕೂಡ ಬಳಸ್ತೀವಿ, ಇಲ್ಲಿ ವ್ಯಂಜನಾಕ್ಷರದಲ್ಲೂ ಕೂಡ ಬಳಸ್ತೀವಿ. ಸರಳಿನಿಂದ, ಬಾಣದಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ವೀರ್ಯವ ಪರೀಕ್ಷಿಸು ಎನ್ನುತ್ತಾ ಅಂತಂದೇಳಿ, ಪರೀಕ್ಷಿಸು ತತ್ಸಮ ತದ್ಭವ, ಪರೀಕ್ಷಿಸು, ಈ ರೀತಿ ನಾನು ಒಂದು ಪ್ರಾರ್ಥನೆ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಆ ರೀತಿ ಹೇಳ್ತಾ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲ್ ಆ ಶರಗಳೆರಡು. ಆ ಗಾಂಡೀವ ಅನ್ನೋದು ಅವನ ಬಿಲ್ಲು. ಪಾರ್ಥ ಅಂದರೆ ಅರ್ಜುನ ಶರವ ಸಂಧಾನಿಸುತ್ತಾ, ಬಾಣವನ್ನು ಸಂಧಾನ ಮಾಡ್ತಾ ಹಿರಿಯರ ಚರಣ ಅಂದರೆ ಪಾದಗಳು, ಆ ಪಾದಗಳಿಗೆ ವಂದನೆಯನ್ನು ಹೇಳಬೇಕು. ಆ ರೀತಿ ಎನ್ನುತ್ತಾ ಬಿಡ್ತಾನೆ. ಆ ಶರಗಳೆರಡು ಶರಗಳು ಬಂದು ಭೀಷ್ಮನ ಚರಣದ ಎಡೆಯಲ್ಲಿ ಅಂದರೆ ಪಾದದ ಕಡೆಯಲ್ಲಿ, ಚರಣದ ಎಡೆಯಲ್ಲಿ ಅಂದರೆ ಪಾದದ ಕಡೆಯಲ್ಲಿ ವಂದನೆಯ ಗೈಯುತ್ತ ಅಂದರೆ ನಮಸ್ಕಾರ, ಪ್ರಾರ್ಥನೆಯನ್ನ ಮಾಡುತ್ತಾ ಬೀಳಲು ಅಂದ್ರೆ ಬೀಳುತ್ತವೆ. ಅದನ್ನ ಕಂಡು ಗಂಗಾಜಾತ ಅಂದರೆ ಜಾತ ಅಂದರೆ ಜನಿಸಿದವ ಅಂತ. ಯಾರಿಂದ ಜನಿಸಿದವ? ಗಂಗೆಯಲ್ಲಿ, ಅಂದರೆ ಭೀಷ್ಮನು ಕಂಡು ಹರುಷವನುಗೊಂಡು, ಹರ್ಷ ತತ್ಸಮ ತದ್ಭವ. ಈ ರೀತಿ ನನ್ನ ಎಲ್ಲ ವಿಡಿಯೋಗಳಲ್ಲೂ ಕೂಡ ಇಂಥ ಮಧ್ಯದಲ್ಲೇ ವ್ಯಾಕರಣಾಂಶಗಳಾಗ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ಬೋದು, ಇದನ್ನು ಕೂಡ ಎಲ್ಲ ಹೇಳ್ತಾ ಬರ್ತಾ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ವಿಡಿಯೋಸನ್ನು ಕೂಡ ನಿಮಗೆ ಇಷ್ಟ ಆಗಿದ್ರೆ ನೋಡಿ, ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಮುಂದುವರ್ಸೋಣ. ಗಂಗಾಜಾತನು ಅಂದರೆ ಯಾರು? ಭೀಷ್ಮ ಹರ್ಷವನುಗೊಂಡು ಸಂತೋಷ ಪಡ್ತಾ ಶರವೆಸೆಯೇ ನರನು ಬಾಣವನ್ನ ಬಿಡೋದಕ್ಕೆ ಶುರು ಮಾಡ್ದ. ಗಂಗಾಜಾತ ಅಂದರೆ ಯಾರು? ಭೀಷ್ಮ ಕೂಡ. ಆಗ ನರನು, ಅರ್ಜುನನು ತಂಡದ ಶರದಲ್ಲಿ ಅಂದರೆ ಗುಂಪಾಗಿ ಬಾಣಗಳನ್ನು ಒಟ್ಟೊಟ್ಟಿಗೆ ಬಿಡೋದು. ಫಿಲಮ್ಸ್ಗಳಲ್ಲೆಲ್ಲ ಬಾಹುಬಲಿ ಇಂಥದ್ರಲ್ಲಿ ಯಾವ್ದಾದ್ರು ನೋಡಿರ್ತೀವಿ ನೋಡಿ, ಅದನ್ನ ಒಟ್ಟೊಟ್ಟಿಗೆ ಬಿಟ್ಟರು ಕೂಡ ಆ ಬಾಣಗಳನ್ನೆಲ್ಲ ಖಂಡಿಸುತ್ತಲ್ ಅಂದು ಉಸಿರ್ದನು ನಗುತ್ತಲಿ. ಎಷ್ಟು ಬಿಟ್ಟರು ಕೂಡ ಅರ್ಜುನನ ಎಲ್ಲ ಬಾಣಗಳನ್ನ ಭೀಷ್ಮರಿಂದ ತುಂಡಾಗಿ ಹೋಗ್ತಾ ಇದ್ವು. ಉಸಿರ್ದನ್ ಅಂದರೆ ಮಾತಾಡುತ್ತಾನೆ ಅಂತಂದೇಳಿ, ನಗ್ತಾನೆ, ಮಾತಾಡ್ತಾನೆ ಅಂತಂದೇಳಿ. ಆಗ ಅರ್ಜುನ ಎಲ್ಲ ಬಿಟ್ಟ ಬಾಣಗಳನ್ನೆಲ್ಲ ಭೀಷ್ಮ ತುಂಡರಿಸಿದ್ಕೆ ಅರ್ಜುನ ಮಾತಾಡ್ತಾ ನೋಡಿ,
ತಂದೆ ಎಳಿದ ದಿವಸದಿಂದ, ತಂದೆ ಅಳಿದ ಅಂದರೆ ತಂದೆ ಅಳಿದ ಅಂದರೆ ತೀರ್ಕೊಂಡಂತಹ. ಯಾವ ರೀತಿ ತೀರ್ಕೊಂಡ ಅಂತ ಗೊತ್ತಿದೆ ನಿಮಗೆ. ತಂದೆ ತೀರ್ಕೊಂಡ್ಮೇಲೆ ನಾವು ನಿಮ್ಮ ಅದಿಂದಲೇ ಬೆಳೆದ್ವಿ, ನಿಮ್ಮ ಪ್ರೀತಿಯಲ್ಲಿ. ಆ ದಿವಸದಿಂದ, ದಿನದಿಂದ ನಮ್ಮನ್ನು ರಕ್ಷಣೆ ಮಾಡಿ ಇಂದು ಕುರುನೃಪಗೆ, ನೃಪ ಅಂದರೆ ರಾಜ, ಇಲ್ಲಿ ಕುರು ರಾಜ, ಕೌರವಾಧಿಪತಿ, ಕೌರವೇಂದ್ರ ಎಲ್ಲ ಯಾರೋ ದುರ್ಯೋಧನ. ಕುರುನೃಪಗೆ ಸಹಾಯದಿಂದ ಗರ್ಜಿಸಿ, ಸಹಾಯ ಮಾಡ್ತಾ, ಗರ್ಜನೆ ಮಾಡ್ತಾ ಏನು ಮಾಡ್ತಿದ್ರಿ ಇಲ್ಲಿ, ಒಂದು ಅಂದರೆ ಬಂದು ಪಸುಳರೊಡನೆ ಅಂದರೆ ಚಿಕ್ಕ ಮಕ್ಕಳೊಡನೆ ಕಾದುವುದು ವಿವೇಕವೇ, ಯುದ್ಧ ಮಾಡ್ತಿದ್ರಲ್ಲ, ಇದೆಷ್ಟು ಮಟ್ಟಕ್ಕೆ ಸರಿಯಾ ನಿಮಗೆ? ಕಂದರು ಉಭಯ ಪಕ್ಷದಲ್ಲಿ, ಎರಡೂ ಪಕ್ಷದಲ್ಲೂ ಕೂಡ ಇರೋರು ಮಕ್ಕಳೇ. ಎರಡೂ ಪಕ್ಷದಲ್ಲಿ ಮಕ್ಕಳಿರ್ಬೇಕಾದ್ರೆ ನಿಮ್ಗೆ ಯಾಕೆ ಭೇದ? ಅವ್ರಿಗೆ ಮಾತ್ರ ಯಾಕೆ ಸಪೋರ್ಟ್ ಮಾಡ್ತಿದ್ದೀರಾ? ಅವ್ರ ಪರವಾಗಿ ನಿಂತಿದ್ರಲ್ಲ ಸೈನ್ಯಾಧಿಪತಿಯಾಗಿ. ಈ ಥರ ಮಾತಾಡೋಕ್ಕೆ ಹೋದಾಗ ಭೀಷ್ಮ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ನೋಡಿ. ಹಂಗೆ ಹೇಳಿದಾಗ ಏನಲ್ವ ಅಂತ. ಬಾಲ ಭಾಷೆ ಆಡಬೇಡವೋ, ಬಾಲಕಂತರ ಚಿಕ್ಕವಂತರ ಮಾತುಗಳನ್ನು ಆಡಬೇಡ. ನನಗೆ ನಿಮ್ಮೊಳು 5 ಹಿರಿದು, ನನಗೆ ನಿಮ್ಮಲ್ಲಿ ಇದ್ದಿರಲ್ಲ, ಈ 5 ಏನಿದ್ದೀರಲ್ಲ ನೀವು ಪಂಚಪಾಂಡವರು, ಅದೇ ನನಗೆ ಹಿರಿದು, ಅದೇ ದೊಡ್ಡ ಸ್ತರ. ದಯವೋ ದುಗುಡವೋ ಅಂದರೆ ಯಾರ ಮೇಲೆ, ನಿಮ್ಮ ಮೇಲೆ ಅಥವಾ ದಯೆ ಇದೆಯೋ ದುಗುಡ ಇದೆಯೋ ಎನ್ನುವುದು, ಇದ್ರ ಬಗ್ಗೆ ಎಲ್ಲ ಅಭುಜ ನಾಭ ಬಲ್ಲ, ಅಭುಜ, ಅಬ್ಜ, ಅಂಬುಜ, ಪಂಕಜ, ಇದೆಲ್ಲ ಏನು ತಾವರೆ ಅಂತಂದೇಳಿ ಅದನ್ನು ಧರಿಸಿದವನು ಯಾರು? ವಿಷ್ಣು. ಇಲ್ಲಿ ಕೃಷ್ಣ. ಆ ಕೃಷ್ಣನಿಗೆ ಗೊತ್ತು, ಕೇಳ್ಕೊ ಅದೆಲ್ಲ ಬೇಕಿದ್ರೆ, ಅದನ್ನೆಲ್ಲ ಯಾಕೆ ಮಾತಾಡ್ತೀಯಾ? ಏತಕ್ಕೆ ನುಡಿ ತ್ರಿನಯನತ್ತ ಶರವ ತೆಗೆದು ಎನ್ನ ಮೇಲೊಡಿ. ತ್ರಿನಯ ಅಂದರೆ ಯಾರು ವರಬಲದಿಂದ ಜನಿಸಿರ್ತಾನೆ? ಯಾರು? ಅರ್ಜುನ, ಇಂದ್ರನ ವರಬಲದಿಂದ. ಆ ಥರ ಇಂದ್ರ ಕೊಟ್ಟಂತಹ ಅಂತ ಕೂಡ ಬಳಸ್ತೀವಿ ಇಲ್ಲಿ. ಇಲ್ಲಿನೊಂದು ಅರ್ಥದಲ್ಲಿ ಶಿವ ಕೂಡ ಹೇಳ್ತೀವಿ ತ್ರಿನಯ ಅಂತ. ಆ ಶರವನ್ನು ತೆಗೆದು, ಬಾಣವನ್ನು ತೆಗೆದು ನನ್ನ ಮೇಲೊಡಿ ಅಂತಂದು ಆಹ್ವಾನ ಕೊಡ್ತಾರೆ. ಆವಾಗ ಶುರುವಾಗುತ್ತೆ ಹೋರಾಟ ಇಬ್ಬರದು. ಹಂಗೆ ಹೇಳಿದಾಗ ಸಾಯಂಕಾಲ ಎಚ್ಚಡಬ್ರ, ಆಕಾಶದಲ್ಲಿ ಸಾಯಂಕಾಲ ಅನ್ನೋದು ಹೆಚ್ಚಾಗ್ತಿದೆ, ಮುಸುಕ್ತಾ ಇದೆ. ಹಂಗಿದ್ರೂ ಕೂಡ ಬಾಣ ಪ್ರಯೋಗ ಆಗ್ತಾ ಇದೆ. ಆಗ ಇಂದ್ರಜಾತನು ಅದರ ತರಿದು, ಬಾಣ ಪ್ರಯೋಗ ಆಗ್ತಿದೆ. ಇಂದ್ರಜಾತ ಯಾರು? ಅರ್ಜುನ. ಅದರನ್ನು ತರಿದು ಮಗುಳೆ ಕವಿಸಲು ಅವನ್ನೆಲ್ಲ ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡ್ತಿರ್ಬೇಕಾದ್ರೆ ಸೆಂದನದ ಹಯಂಗೊಳ್ ಒದರಲಾಗ. ಸೆಂದನ ಅಂದರೆ ರಥ, ರಥದ ಕುದುರೆಗಳು, ಹಯ ಅಂದರೆ ಕುದುರೆಗಳು ಒದ್ದಾಡ್ತಿದ್ದಾವೆ. ಒದರ್ತಾವೆ ಅಂದರೆ ಒದ್ದಾಡೋದು. ಒದ್ದಾಡಿ ಸೂತನು ನೊಂದು ಮೂರ್ಛೆಗೊಳ್ಳಲು, ಅಂದರೆ ಸಾರಥಿ. ಸೂತ ಅಂದರೆ ಇಲ್ಲಿ ಸಾರಥಿಯನ್ನು ಸೂತ ಅಂತ ಹೇಳ್ತೀವಿ. ಸೂತ ಪುತ್ರ ಅಂದ್ರೂ ನಮ್ಗೆ ಗೊತ್ತಿದೆ. ಆ ಥರ ಸಾರಥಿ ನೊಂದು ಮೂರ್ಛೆಗೊಳ್ಬೇಕಾಗುತ್ತೆ ಅವನ ಆರ್ಭಟಕ್ಕೆ. ಹೋಗ ಅದನ್ನೆಲ್ಲ ನೋಡಿ ಭೀಷ್ಮ ಬೆರಗಾಗಿ ಹೋಗ್ತಾನೆ. ಬೆರಗಾಗಿ ಹೇಳ್ತಾನೆ ನೋಡಿ, ಬಳಿರೆ ಅಂದರೆ ಭೇಷ್, ಶಹಬಾಸ್ ಅಂತಂದೆಲ್ಲ ಹೇಳ್ತೀವಲ್ಲ, ಆ ಥರ ಬಳಿರೆ ಮುಜರೆ ಪಾರ್ಥ, ಆ ರೀತಿ ಹೇಳ್ತಾ ಸಕಲ ಶಸ್ತ್ರದಿ ಹಳಚಲ್ ಅಪಜಯವು, ಎಲ್ಲ ಶಸ್ತ್ರಗಳು ಕೂಡ ಅಪ್ಪಳಿಸ್ತಾ ಇದ್ದಾವೆ. ಅಪಜಯವು ಕಿರೀಟಿಗೆ ಆಗದು ಅಂದದಿ. ನಳಿನ ನಾಭ ರಥವ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು. ಆ ಕಿರೀಟಿಗೆ ಅಪಜಯ ಅಪ್ಪಳಿಸ್ಬೇಕು, ಇಷ್ಟೆಲ್ಲ ಶಸ್ತ್ರ ಇದೆ ನನ್ನ ಹತ್ರ ಅಂತಂದೇಳಿ. ಆದರೆ ಈ ನಳಿನ ನಾಭ ಅಂದರೆ ಕೃಷ್ಣ ರಥ ನಡೆಸ್ತಿದ್ದಾನಲ್ಲ, ಹಂಗಾಗಿ ಕೃಷ್ಣನ ಸಪೋರ್ಟ್ ಅವ್ರ ಮೇಲಿದೆ. ಅದಕ್ಕೋಸ್ಕರ ಕೃಷ್ಣನೇ ಗೆಲ್ತಾನೆ, ಅಂದರೆ ಅವರ ಪಡೆ, ಅವರ ಬಳಗ, ಗುಂಪು ಗೆಲ್ತಲ್ಲ ಅಂತಂದೇಳಿ ಕ್ರೋಧಗೊಂಡ, ಕೋಪ ಮಾಡಿಕೊಂಡು ಪರಶುರಾಮ ದತ್ತ ಶರವ ತೆಗೆದು. ಪರಶುರಾಮ ದತ್ತ ಅಂದರೆ ಯಾರ ಗುರುಗಳು? ಭೀಷ್ಮನ ಗುರುಗಳು. ಆ ಪರಶುರಾಮ ಕೊಟ್ಟಂತಹ ಬಾಣವನ್ನು ತೆಗೆದು ಬಿಡೋದಕ್ಕೆ ಹೊಡ್ತಾನೆ. ಅದು ಉರಿಯನ್ನು ಉಗುಳುವ, ಅಂದರೆ ಬೆಂಕಿಯನ್ನು ಉಗುಳುತ್ತೆ. ಬೆಂಕಿಯ ಉರಿಯನ್ನು ಉಗುಳುವಂಥ ಶರ ಅದು ಬಾಣ. ಆ ರೀತಿ ಕೋಪಗೊಂಡು ಬಿಡೋದಕ್ಕೆ ಶುರು ಮಾಡಿದ್ನಲ್ಲ, ಮೊದಲು ಕೃಷ್ಣನನ್ನು ಸ್ವಲ್ಪ ಬಗ್ಗು ಬಡಿಬೇಕು ಅಂತ. ಅದು ಬಂದು ಹಣೆಗೆ ನಾಡ್ತು, ಹಣೆಗೆ ಟಚ್ ಆಯಿತು.
ಹಣೆಗೆ ಬಿತ್ತು. ಆ ಬಂದು ಫೋರ್ಸ್ ಬಿದ್ದಿದ್ದಕ್ಕೆ ಆ ತುರಗ ಕುದುರೆಯ ಹನುಮನೊಳಕ್ಕೆ ಸೆಂದನ, ಕುದುರೆ ರಥದಲ್ಲಿರುವ ಹನುಮ ಧ್ವಜ ಎಲ್ಲ ಕೂಡ ಅಲ್ಲಾಡೋಯ್ತು. ತಿರುಗಲ್ ಅಸುರಹರನ ನೊಸಲು ಬಿರುದದ ಕ್ಷಣ. ಹಿಂಗೆ ಅಸುರರಿಗೆಲ್ಲ ಇಲ್ಲಿ ವೈರಿಯಾಗಿದ್ದ ಅಂತ ಯಾರು? ಕೃಷ್ಣ. ಅಂತ ಕೃಷ್ಣನ ಹಣೆಗೆ ಬಂತು. ಆ ಕ್ಷಣದಲ್ಲಿ ಏನೇನಾಯ್ತು ಮುಂದೆ ಬಂದು ಹಣೆಗೆ ಬಿದ್ದರೆ, ಯಾರಿಗಾದ್ರೂ ಅಷ್ಟೇ, ಹಣೆಗೆ ಬಿದ್ದರೆ ರಕ್ತ ಹೆಚ್ಚಿನದಾಗಿ ಬರುತ್ತೆ. ಆಗ ನೊಸಲು ಒಡೆದು, ಹಣೆಯೆಲ್ಲ ಒಡೆದು ರಕ್ತ ಸೂಸಲು, ಹಣೆಯೆಲ್ಲ ಒಡೆದು ರಕ್ತ ಚೆಲ್ಲೋದಕ್ಕೆ ಶುರುವಾಗುತ್ತೆ. ದೃಗು ದ್ವಯದಿ, ದೃಗು ಅಂದರೆ ಕಣ್ಣು, ದ್ವಯ ಅಂದರೆ ಎರಡು ಕಣ್ಣುಗಳಲ್ಲಿ ಕಿಡಿ ಅಂದರೆ ಕೆಂಡಕಾರ ಥರ ಕೋಪ. ಮಸಗಲ್ ಔಡಾಗಿದ್ದು, ಕಿಡಿ ಮಸಗ್ತಾ ಇದ್ದಂಗೆ, ಅಲ್ಲಿ ಕಡಿತಾ ಮಸಗ್ತಾವಲ್ಲ ಹಂಗೆ ಔಡಾಗಿದ್ದು ಅಂದರೆ ಅದನ್ನೇ ದವಡೆಯನ್ನು ಕಚ್ತಾ, ಘನ ರೋಷದಿಂ, ಹೆಚ್ಚಿನ ರೋಷವನ್ನು ಮಾಡಿಕೊಂಡು, ಕುರುಬಲವನ್ ಹಸಿ ಅರೆದು, ಇಡೀ ಕುರುಬಲ ಅಂದರೆ ಕೌರವರ ಬಲ ಅಂದರೆ ಫೋರ್ಸ್, ಸೈನ್ಯವನ್ನೆಲ್ಲ ಜಜ್ಜಾಕ್ಬಿಡ್ತೀನಿ. ಭೀಷ್ಮನ ವಿಭಾಡಿಸುವೆನ್, ಭೀಷ್ಮನ ಕೂಡ ನಾಶ ಮಾಡಾಕ್ಬಿಡ್ತೀನಿ. ಈರೇಳು ಅಂದರೆ 2 ಅಂದರೆ 14 ಜಗತ್ತು, 14 ಜಗತ್ತನ್ನೆಲ್ಲ ಬೆರೆಸಿ, 14 ಲೋಕ ಇದೆಯಲ್ಲ, ಪಾತಾಳದಲ್ಲಿ 7 ಲೋಕ ಮತ್ತು ಮೇಲ್ಗಡೆ 7 ಲೋಕ, ಅದನ್ನೆಲ್ಲ ಬೆರೆಸಿ ಶತಕೋಟಿ ಎಲ್ಲ ಸೇರಿ, ಶತಕೋಟಿ ಏನಿದೆ ಅದನ್ನೆಲ್ಲ ಅಲ್ಲಿರೋಂಥ ಜನರನ್ನೆಲ್ಲ ನಾಶ ಮಾಡ್ತೀನಿ ಅಂತಂದೆಲ್ಲ ಕೋಪ ಮಾಡ್ಕೊಂಡಲ್ಲ. ಅದನ್ನು ತಡೆಯೋದಕ್ಕೆ ಯಾರ್ಯಾರು ಬರ್ಬೋದು? ಬಿಸಜ ಪೀಠ ಅಂದರೆ ಬ್ರಹ್ಮ, ಮಹೇಶ, ಶಿವ, ಶಕ್ರ, ಇಂದ್ರ, ವೈವಸ್ವತರ್ ಅಂದರೆ ಯಮನ ಪರಿವಾರ, ಇವ್ರು ಯಾರಾದರೂ ಬರಲಿ, ಯಾರೇ ಬಂದು ಅಡ್ಡ ಬಂದರೂ ಮುಸುಕೊಂಡ್ರು ಕೂಡ ಬಿಡನೆಂದು ಬಿಡುವುದಿಲ್ಲ ಅಂತಂದೇಳಿ ಗರ್ಜಿಸ್ತಾ ಏನು ಮಾಡ್ದ? ವಾಗೆಯಂ ಬಿಸುಟು, ವಾಗೆ ಅಂದರೆ ಕಡಿವಾಣ, ರಥದ ಚಕ್ರಕ್ಕೆ ಒಂದು ಕಂಟ್ರೋಲ್ಗೆ ಲಾಕ್ ಇರುತ್ತಲ್ಲ, ಕಡ್ಡಿ ಥರ, ಆ ಗೂಟದ ರೀತಿ, ಅದನ್ನು ತೆಗೆದು ಬಿಸಾಕಿ ಚಕ್ರವನ್ನು ತೆಗೆದುಕೊಂಡು, ಕೈಯಲ್ಲಿ ತೆಗೆದುಕೊಂಡು ಧುಮುಕ್ತಾನೆ. ಆ ಕ್ಷಣವನ್ನು ನೋಡಿ ಚತುರ್ದಶ ಭುವನ, ಭೂಮಿಯಲ್ಲಿ ಇರುವಂಥ 4 ದಿಕ್ಕುಗಳಲ್ಲಿ ಚತುರ್ದಶ ಭುವನ, 14 ಲೋಕಗಳೆಲ್ಲ ಏನು ತಲ್ಲಣಿಸಿ ಹೋಯ್ತು. ತಳಮಳ ಎಲ್ಲ ಭಯಪಡ್ತಾ ಗಾಬರಿ ಹಾಕಕ್ಕೆ ಶುರುವಾಯಿತು. ಏನಾಗ್ಬೋದು ಮುಂದಕ್ಕೆ ಅಂದರೆ, ಕೃಷ್ಣ ಕೋಪ ಮಾಡಿಕೊಂಡ್ರೆ ಯಾರಿಂದ ತಡೆಯೋಕ್ಕೆ ಸಾಧ್ಯ? ಏನು ಬೇಕಾದರೂ ಆಗ್ಬೋದಲ್ಲ ಅಂತ. ಏನಾಯ್ತು ಅಂತ ಮುಂದೆ ಹೇಳ್ತಾ ನೋಡಿ. ಹರಿಯ ಕಾತಿಯ ತಡೆವರು ಯಾರೆಂದು, ಹರಿ ಅಂದರೆ ಇಲ್ಲಿ ಕೃಷ್ಣ, ಆ ಕೃಷ್ಣ ಪರಮಾತ್ಮನ ಕಾತಿ ಅಂದರೆ ಕೋಪ, ಕ್ರೋಧ, ಅದನ್ನು ತಡೆವರು ಯಾರನ್ನು ತಡೆಯೋಕ್ಕೆ ಸಾಧ್ಯ? ಯಾರು ತಡೆಯೋಕ್ಕೆ ಸಾಧ್ಯ ಎಂದು 2 ಬಲ, ಇಲ್ಲಿ ಯಾರು 2 ಬಲ? ಕೌರವರ ಬಲ, ಪಾಂಡವರ ಬಲ, 2 ಬಲ ಬೆರಗಾಗಿ ಏನು ಮಾಡೋದು ಮುಂದೆ ಅಂತ ಕಣ್ಮುಚ್ಕೊಬಿಟ್ರಪ್ಪ, ಏನಾಗುತ್ತೋ ಮುಂದಿನ ಕ್ಷಣ ಅಂತ ಪ್ರಾರ್ಥನೆ ಮಾಡೋಕ್ಕೋ ಅಥವಾ ಭಯಪಟ್ಟೋ. ಭೀಷ್ಮನು ಬೆದರಿ, ಹಿಂಗೆ ಆದರೆ ಏನೋ ಒಂದು ಅವಾಂತರ ಆಗ್ಬಿಡುತ್ತೆ ಅಂತಂದೇಳಿ ಭೀಷ್ಮ ಕೂಡ ಬೆದರಿಬಿಟ್ಟು ರಥದಿಂದ ಕೆಳಗಿಳಿದು ನಡ್ಕೊಂಡು ಬಂದು ಹಾಗೆ ಹೇಳ್ತಾನೆ, ನಡೆತಂದುದು ಉರಿತವನ ದಾವಾಗ್ನಿ ಲಕ್ಷ್ಮೀವರ ಅಂತಂದೆಲ್ಲ ಅವರನ್ನು ವರ್ಣನೆ ಮಾಡ್ತಾ, ಉರಿತವನ ದಾವಾಗ್ನಿ ಲಕ್ಷ್ಮೀವರ ಅಂದರೆ ಕೃಷ್ಣ ಲಕ್ಷ್ಮೀವರ. ಅದೇ ರೀತಿ ಮುಕುಂದ ಅಂದರೆ ಮೋಕ್ಷದಾತ ಅಂತಂದೇಳಿ, ಮುಕ್ತಿಯನ್ನು ನೀಡುವವನು ಅಂತಂದು ಹೇಳ್ತೀವಿ. ಮುಕುಂದ ಅಂದರೆ ಮುರಾರಿ, ಅದು ಕೂಡ ಮುರ ಎಂಬ ಹರಿ ಅಂದರೆ ಶತ್ರು, ರಾಕ್ಷಸನನ್ನು ಸಂಹರಿಸಿದವನು ಅಂತ ಕೃಷ್ಣ. ಹೀಗೆ ಅವರನ್ನು ಬೇರೆ ಬೇರೆ ಹೆಸರಲ್ಲಿ ಕೃಷ್ಣನನ್ನು ವರ್ಣನೆ ಮಾಡ್ತಾ ಮುಕುಂದ, ಮುರಾರಿ, ಜಯವೇನುತ ಅಂತಂದೆಲ್ಲ ಹೇಳ್ತಾ, ಜಯವೇನುತ ನಿಮಗೆ ಜಯವಾಗಲಿ ಅಂತ ಎನ್ನುತ್ತಾ ಎರಗಿ ಅಂದರೆ ನಮಸ್ಕರಿಸಿ, ಮಗುಳೆದ್ದು ಅಂದರೆ ಬಿದ್ದು ನಮಸ್ಕರಿಸಿ ಆಮೇಲೆ ಎದ್ದು, ಅಚ್ಯುತ ಅಂದರೆ ಕೃಷ್ಣ, ಆ ಕೃಷ್ಣನ ಮೃದುವಾದ ಸಾಫ್ಟ್ ಆಗಿರೋಂಥ ಅಂದರೆ ಕರವಸ್ತ್ರ ಅಂತೆಲ್ಲ ಹೇಳ್ತೀವಲ್ಲ, ಆ ಕೈಯನ್ನು ಹಿಡ್ಕೊಂಡು ಹೇಳ್ತಾನೆ, ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳು ಎನ್ನಯ ಮಾತ ಲಾಲಿಸಬೇಕು, ನಿಮಗೆ ಜಯವಾಗಲಿ, ಪರಾಕು ಅಂತಂದೆಲ್ಲ ಹೇಳ್ತಾರೆ. ಹಳ್ಳಿ ಕಡೆ ಜಾಗರಣೆ ಈ ಥರದ್ದೆಲ್ಲ ಮಾಡಿದಾಗ, ಹಂತಿ ಕಾರ್ಯಕ್ರಮಗಳೇನೋ ಮಾಡ್ತಾರಲ್ಲ, ದೇವರ ಕಾರ್ಯಗಳು ಮಾಡಿದಾಗ, ಹಂಗೆ ಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ ಅಂತಂದೆಲ್ಲ ಹೇಳ್ತಾ, ಪ್ರೇಮದೊಳು ಎನ್ನಯ, ಪ್ರೇಮದಲ್ಲಿ
ಒಳ್ಳೆ ಅಂದ್ರೆ ಇಲ್ಲಿ ಸಪ್ತಮಿ ವಿಭಕ್ತಿ ಹಳಗನ್ನಡ. ನನ್ನ ಮಾತುಗಳನ್ನು ಪ್ರೇಮದಲ್ಲಿ ಲಾಲಿಸಬೇಕು ಅಂದರೆ ಹಾಲಿಸ್ಬೇಕು, ಕೇಳಿಸ್ಕೋಬೇಕು. ಎನ್ನಯ ಕಂಠವನ್ನು ಇರಿಯಲು, ನನ್ನ ಕುತ್ತಿಗೆಯನ್ನು ಇರಿಯಲು ಅಂದರೆ ಚುಚ್ಚಲು, ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹಯ. ಇಂಥ ಒಂದು ಚಕ್ರವನ್ನು ಕೈಯಲ್ಲಿ ಹಿಡ್ಕೋಬೇಕಾಯ್ತಾ? ಚೆನ್ನಾಗಿದೆ. ಸೇವಕ, ನಾನು ನಿಮ್ಮ ಸೇವಕ. ಜಯವ ಪಾಲಿಸಿ, ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ. ಲೋಕವನ್ನು ರಕ್ಷಣೆ ಮಾಡಿ, ಜಯವನ್ನು ಪಾಲಿಸಿ, ನಿಮಗೆ ಜಯ ಆಗಲಿ, ಲೋಕವನ್ನು ರಕ್ಷಣೆ ಮಾಡಿ ದೇವ ಮಹಾನುಭಾವನೇ ಅಂತ. ಯಾಕೆ? ಇಂದಿರೇಶನೇ ನಾನು. ಇಂದಿರೇಶ ಅಂದರೆ ಇಲ್ಲಿ ಕೃಷ್ಣ ಪರಮಾತ್ಮ. ನಾನು ಇವರ ಜಗಳವನ್ನು, ಯಾರ ಜಗಳ? ಕೌರವರ ಪಾಂಡವರ ಜಗಳವನ್ನು ನಿಂದು ಅಂದರೆ ನಿಂತು, ಆದೇಶ ಅಕ್ಷರ, ನಿಂತು ಈಕ್ಷಿಸಲಾರೆ ಅಂದರೆ ವೀಕ್ಷಿಸಲಾರೆ, ವೀಕ್ಷಣೆ ಮಾಡೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ನನಗೆ ನನ್ನ ತಂದೆ ಜವಾಬ್ದಾರಿ ಕೊಟ್ಟಿದ್ರು, ಇಲ್ಲಿವರೆಗೂ ನಡೆಸ್ಕೊಂಡು ಬಂದೆ. ಅದನ್ನು ನೋಡ್ತಾ ನಾನು ಕಣ್ಣಾರೆ ಎಂದು ಆದರೂ ಈ ನೋಡ್ಕೊಂಡು ಎಷ್ಟು ದಿನ ಇರೋಕ್ಕೆ ಸಾಧ್ಯ? ಎಂದಾದರೂ ಈ ಕಾಯ ಅಂದರೆ ದೇಹ, ಶರೀರ, ಎರವಿನ ಒಡವೆ, ಜೀಯ ಎರವಿನ ಒಡವೆ ಅಂದರೆ ಬಾಡಿಗೆ ವಸ್ತಿದು ಅಥವಾ ಬಾಡಿಗೆ ವಸ್ತ್ರ, ಒಡವೆ ಹಿಂಗೆಲ್ಲ ಹೇಳ್ತೀವಿ, ಆಭರಣ. ಈ ಬಾಡಿಗೆ ವಸ್ತುವನ್ನು ಎಂದಾದರೂ ಕಳಿಸ್ಕೊಡೋದೇ ಅಲ್ವಾ? ದೇವ್ರು ತಗೊಳ್ಳೋದೇ ಅಲ್ವಾ? ಜೀ ಅಂದರೆ ಸ್ವಾಮಿ, ಹಿಂದೆ ಹೋಗಲಿ, ಎಂದಾದರೂ ಒಂದಿನ ಹೋಗೋದೆ ಜೀವ. ಹೇಳ್ತೀವಲ್ಲ, ಅಲ್ಲಿರುವುದು ನಮ್ಮ ಮನೆ, ಎಲ್ಲಿ ಬಂದೆ ಸುಮ್ಮನೆ ಅಂತ. ಯಾವುದೋ ಕಾರಣದಲ್ಲಿ ಯಾವಾಗ ಬೇಕಾದರೂ ಹೋಗ್ಬೋದು ಜೀವ. ಆ ಥರ ಎಂದಾದರೂ ಹೋಗೋದೆ ಅಂತಂದ್ರೆ ಹಿಂದೆ ಹೋಗಲಿ. ತೀರ್ಚು ಚಕ್ರವನ್ನು ಹೆಚ್ಚು, ತೀರ್ಸು ಮುಕ್ತಿಯನ್ನು ನೀಡು, ಚಕ್ರವನ್ನು ಹೆಚ್ಚು, ಚಕ್ರವನ್ನು ಪ್ರಯೋಗ ಮಾಡು. ಕೈಯಲ್ಲಿ ಹಿಡಿದಿದ್ರಲ್ಲ, ನನಗೆ ನಗೆ ಬಂತು ನಿನ್ನ ಕಂಡು ಇಂತು. ಈ ರೀತಿ ನೀವು ಪ್ರಯೋಗ ಮಾಡಕ್ಕೆ ನಿಂತಿದ್ರಲ್ಲ, ಅದಕ್ಕೆ ನಗು ಬರ್ತಾ ಇದೆ. ಯಾಕೆ? ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ. ಹುಲ್ಲು ಕಡ್ಡಿ, ತೃಣ ಅಂದರೆ ಹುಲ್ಲು ಕಡ್ಡಿ. ಈ ಹುಲ್ಲು ಕಡ್ಡಿಯನ್ನು ಮುರಿಯೋದಕ್ಕೆ, ಸಣ್ಣದೊಂದು ಹುಲ್ಲು ಕಡ್ಡಿಯನ್ನು ಮುರಿಯೋದಕ್ಕೆ ಕೊಡಲಿ ಬೇಕಾ? ಅಂದರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ಯಾಕೆ ಅಂತಾರಲ್ಲ. ಘನವಾಯ್ತು ಚಕ್ರವ ಕಳುಹಿಸು ಎನ್ನಯ್ಯ, ನನ್ನ ಕಡೆ ಚಕ್ರವನ್ನು ಕಳಿಸಿ. ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ, ನನ್ನ ಕಡೆ ಕಳಿಸಿ. ನೀವೊಂದು ಕೂದಲನ್ನು ಕತ್ತರಿಸಿದ್ರೂ ಸಾಕು, ನಾನು ನಿಮಗೆ ಶರಣಾಗ್ತೀನಿ, ಮುಕ್ತಿಯನ್ನು ನೀಡಿ ಎಂದಿದ್ರು ನಾನು ನಿಮ್ಮ ಸೇವಕನೇ. ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಎನ್ನಲು ಕಿರುನಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚಿ ವರಸ್ಯಂದನವನೇರಿ. ಆ ರೀತಿ ಇರಬೇಕಾದ್ರೆ ಕಿರುನಗೆ, ಕೃಷ್ಣ ಸ್ವಲ್ಪ ನಗುತ್ತಾ ಚಕ್ರವ ಧನುಜ ತಲ್ಲಣ ಅಂದರೆ ಇಲ್ಲಿ ಕೃಷ್ಣ ಅಂತಂದೆ. ಚಕ್ರವ ಧನುಜ ಅಂದರೆ ಕೃಷ್ಣನು ಅದನ್ನು ಮುಚ್ಚಿ ವರಸ್ಯಂದನವನ್ನೇರಿ ಅಂದರೆ ಸ್ಯಂದನ ಅಂದರೆ ರಥ, ಅವರ ವರಸ್ಯಂದನವನ್ನು ಏರಿ, ಮುಚ್ಚಿ ಅಂದರೆ ಕೆಳಗಿಳಿಸಿ, ರಥದ ಚಕ್ರವನ್ನು ಕೆಳಗಿಳಿಸಿ ಸೆಟ್ ಮಾಡಿಬಿಟ್ಟು ಆ ರಥವನ್ನು ಏರಿ ಕಿರೀಟಿಗ ಅಭಯವನ್ ಈಯಲು ಅಚ್ಯುತನ ಹಣೆಯ ರಕುತವನ್ ವರಸಲು ಈ ಪರಿ ರಣದಿ ಸಂದುದು ದಿವಸ 9ನೆಯ ನಿಶಿಯಲಿ ಭೀಷ್ಮನ ಉರುಬೆಗೆ ಯಮಜ ಚಿಂತಿಸಿದ. ಎಲ್ಲ ರಥವನ್ನು ಏರ್ಬಿಟ್ಟು ಕಿರುನಗೆ ನಗ್ತಾ, ಅಂದರೆ ತಣ್ಣಗಾದ್ರು ಕೃಷ್ಣ ಪರಮಾತ್ಮ, ಕೋಪ ಎಲ್ಲ ಕಳೆದು. ಕಿರೀಟಿಗ ಅಂದರೆ ಇಲ್ಲಿ ಯಾರು? ಅರ್ಜುನನಿಗೆ ಅಭಯವನ್ನ ನೀಡ್ತಾ, ಧೈರ್ಯವನ್ನು ನೀಡ್ತಾನೆ. ಆಗ ಅಚ್ಯುತ ಅಂದರೆ ಈಯಲು ಅಂದರೆ ಕೊಟ್ಟರು ಅಂತ, ಧೈರ್ಯವನ್ನು ಕೊಟ್ಟರು. ಯಾರು? ಕೃಷ್ಣ. ಅಚ್ಯುತನ ಹಣೆಯ, ಆ ಧೈರ್ಯ ಕೊಟ್ಟ ಮೇಲೆ ಅರ್ಜುನ ಅಚ್ಯುತನ ಅಂದರೆ ಕೃಷ್ಣನ ಹಣೆಯ ರಕುತ ರಕ್ತ ತತ್ಸಮ ತದ್ಭವ, ರಕ್ತವನ್ನು ಒರೆಸಬೇಕಾದ್ರೆ ಈ ಪರಿ ರಣದಿ, ರಣ ಅಂದರೆ ಯುದ್ಧ ಭೂಮಿ, ಅಲ್ಲಿ ಮುಕ್ತಾಯ, ಆ ವಿಚಾರ ಅಲ್ಲಿಗೆ ಮುಕ್ತಾಯ ಆಗಕ್ಕೆ ಶುರುವಾಗುತ್ತೆ. ಈ ಪರಿ ರಣದಿ ಯುದ್ಧದಲ್ಲಿ ಸಂದುದು ದಿವಸ 9ನೆಯ ನಿಶಿಯಲ್ಲಿ, ಅಂದರೆ ನಿಶಿ ಅಂದರೆ ಕತ್ತಲು, ಸಂಜೆ, ಸೂರ್ಯಾಸ್ತ. ಈಗ ಸೂರ್ಯಾಸ್ತ ಆಗ್ತಾ ಇರಬೇಕಾದ್ರೆ ಅಂದರೆ ಅದು ಮುಕ್ತಾಯ ಅಲ್ವಾ? ಈ 9ನೇ ದಿನದಲ್ಲಿ ಮುಕ್ತಾಯ ಆಗ್ತಾ ಭೀಷ್ಮನ ಉರುಬೆಗೆ ಯಮಜ ಚಿಂತಿಸಿದ. ಭೀಷ್ಮನ ಆರ್ಭಟ, ಇಷ್ಟೆಲ್ಲ ಆರ್ಭಟ ಆಯ್ತಲ್ಲ,
ಕೃಷ್ಣನ ಮೇಲೆ ಏನು ಅಂತ ಶಪಥ ಮಾಡಿ ನೆರವೇರಿಸ್ಕೊಂಡ. ಪಿಡಿಸುವೆ ಮುರಾರಿಯ ಸುದರ್ಶನವ ಅಂತ. ಕೃಷ್ಣ ಚಕ್ರವನ್ನು ಹಿಡಿಲೇಬೇಕು ಅಂತಂದೇಳಿ ಆ ಥರ ಅವರ ಶಪಥವನ್ನು ಮಾಡಿ ತೀರಿಸ್ಕೊಂಡ ವಿಚಾರವನ್ನು, ಆ ಭೀಷ್ಮನ ಆರ್ಭಟವನ್ನು ನೋಡಿ ಯಮಜ ಅಂದರೆ ಯಾರಿಲ್ಲಿ? ಯಮನ ವರಬಲದಿಂದ ಜನಿಸಿದಂಥವರು ಧರ್ಮರಾಯ, ಯುಧಿಷ್ಠಿರ. ಇನ್ನು ಹೆಂಗೆ ನಾವು ಭೀಷ್ಮನ ವಿರುದ್ಧ ಹೋರಾಟ ಮಾಡೋದು, ಅವ್ರ ವಿರುದ್ಧವಾಗಿ ನಿಂತು ಇಷ್ಟೊಂದು ಜೋರಾಗಿ ಅವರಲ್ಲ ಅಂತಂದೆಲ್ಲ ಚಿಂತೆ ಮಾಡೋದಕ್ಕೆ ಶುರುವಾಯಿತು. ಆದರೆ ಇಲ್ಲಿ ಕೃಷ್ಣ ಪರಮಾತ್ಮ ಇದ್ದಾರಲ್ಲ, ಅವರು ಎಲ್ಲದಕ್ಕೂ ಕೂಡ ಕಾರಣನು ಕೃಷ್ಣ ಪರಮಾತ್ಮನು ಅಂತ ಹೇಳ್ತಾರಲ್ಲ, ಹಂಗೆ ಅವರವರ ತಪ್ಪುಗಳನ್ನು ಅರ್ಥ ಮಾಡಿಸಿ ಎಲ್ಲರನ್ನು ಕೂಡ ಕಳಿಸ್ಕೊಡ್ತಾ ಬರ್ತಾರೆ. ಕೊನೆಯದಾಗಿ ಯಾರ್ಯಾರು ಉಳಿತಾರೆ, ಏನೇನಾಗುತ್ತೆ ಅಂತಂದೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಬೇರೆ ಬೇರೆ ಗದ್ಯಗಳು, ಕಥೆಗಳು ಕೂಡ ಇದಕ್ಕಿದೆ. 10ನೇ ತರಗತಿಯಲ್ಲೂ PUCಯಲ್ಲೂ ಕೂಡ ಅದರಲ್ಲೆಲ್ಲ ವಿಡಿಯೋ ಮೂಲಕ ಎಲ್ಲರೂ ಕೂಡ ತಿಳಿಸಿರ್ತೀವಿ. ಅಲ್ಲೂ ಕೂಡ ತಿಳಿಯೋ ಪ್ರಯತ್ನ ಮಾಡಿ. ಇನ್ನು ನಿಮಗೆ ಹೆಚ್ಚಿನದಾಗಿ ಕೃತಿಕಾರರ ಪರಿಚಯ ಇದೆ ನೋಡಿ, ಅಲ್ಲಿ ಇನ್ನೊಂದು ಬಾರಿ ನೋಡ್ಕೊಳ್ಳೋದಾದರೆ ಆಶಯ ಇದೆ, ಪದಗಳ ಅರ್ಥ ಇದೆ. ಎಕ್ಸಾಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಕ್ವಶನ್ಸು ಕೂಡ ಇಲ್ಲೂ ಕೂಡ ಒಂದು ಬಾರಿ ನೋಡ್ಕೋಬೋದು. ಇದೇ ರೀತಿ ಇನ್ನು ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಚಾರಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡ ವಿಚಾರಗಳಿಗೆ ಬೆಂಬಲಿಸಿ. ನಿಮ್ಮೆಲ್ಲ ಪರೀಕ್ಷೆಗಳಿಗೆ ಶುಭವಾಗಲಿ ಅಂತ ತಿಳಿಸ್ತಾ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಧನ್ಯವಾದಗಳು.